ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಜಾವನ್ನ ತನ್ನ ಸ್ವಾಮ್ಯದ ಹೊಸ ನಗರವಾಗಿ ಚಿತ್ರಿಸಿರುವ ಎಐ ವಿಡಿಯೋಗೆ ಪ್ರತಿಯಾಗಿ ಫೆಲಸ್ತೀನಿಯನ್ ಡಿಜಿಟಲ್ ಮೀಡಿಯಾ ವೇದಿಕೆ ಸಹತ್ ಇಂಗ್ಲಿಷ್ ಮತ್ತೊಂದು ಎಐ ವಿಡಿಯೋ ಬಿಡುಗಡೆ ಮಾಡಿ ತಿರುಗೇಟು ನೀಡಿದೆ. ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಹಂಚಿಕೊಂಡ ಮೊದಲ ವಿಡಿಯೋ ಗಾಜಾವನ್ನ ಟ್ರಂಪ್ ಗಾಜಾವಾಗಿ ಬದಲಾಯಿಸಿ ವಿಲಾಸಿ ದೃಶ್ಯಗಳೊಂದಿಗೆ ಚಿತ್ರಿಸುವ ಪ್ರಯತ್ನ ಮಾಡಿತ್ತು. ಅದರಲ್ಲಿ ಗಾಜಾವನ್ನ ಅಮೆರಿಕದ ಮಿಯಾಮಿಯಂತೆ ತೋರಿಸಲಾಗಿತ್ತು. ಫೆಲಸ್ತೀನಿ ಚಾನೆಲ್ ರಚಿಸಿದ ಎಐ ವಿಡಿಯೋದಲ್ಲಿ ಫೆಲಸ್ತೀನಿ ಜನರ ಸಂಕಷ್ಟ, ಪ್ರತಿರೋಧ ಮತ್ತು ಶ್ರೀಮಂತ ಇಸ್ಲಾಮಿಕ್ ಸಂಸ್ಕೃತಿಯ ಚಿತ್ರಣವಿದೆ. ಗಾಜಾ ಯಾವಾಗಲೂ ಫೆಲಸ್ತೀನಿಯರದ್ದಾಗಿರುತ್ತದೆ, ಟ್ರಂಪಿಗೊಂದು ಸಂದೇಶ ಎಂಬ ಶೀರ್ಷಿಕೆಯೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಡಿಯೋ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಈ ಹಿಂದೆ ಟ್ರಂಪ್ ಎಐ ಮೂಲಕ ರಚಿಸಿದ ವಿಡಿಯೋವನ್ನ ಹಂಚಿಕೊಂಡಿದ್ದರು. ಗಾಜಾ ಪಟ್ಟಣವನ್ನ ತನ್ನದೇ ಹೆಸರಲ್ಲಿ ಪುನರ್ ನಿರ್ಮಿಸಿದರೆ ಹೇಗಿರುತ್ತೆ ಎಂದು ಈ ವಿಡಿಯೋ ತೋರಿಸಿತ್ತು. 33 ಸೆಕೆಂಡುಗಳ ಈ ವಿಡಿಯೋದ ಪ್ರಾರಂಭದಲ್ಲಿ ಇಸ್ರೇಲ್ ಸೇನೆಯ 15 ತಿಂಗಳ ದಾಳಿಯಿಂದ ನಾಶವಾಗಿರುವ ಗಾಜಾ ನಗರವನ್ನ ತೋರಿಸುತ್ತದೆ. ಇದರ ನಂತರ ಗಾಜಾ 2025 ಮುಂದೇನು ಎಂಬ ಪ್ರಶ್ನೆ ವಿಡಿಯೋದಲ್ಲಿ ಕಾಣಸಿಗುತ್ತದೆ. ಅವಶೇಷಗಳಿಂದ ಹುಟ್ಟಿ ಬಂದಿರುವ ಸಮುದ್ರ ತೀರದ ಆಧುನಿಕ ಗಗನಚುಂಬಿ ಕಟ್ಟಡಗಳು ಮತ್ತು ಟ್ರಂಪ್ ಅವರ ಚಿನ್ನದ ಪ್ರತಿಮೆಯಂತಹ ವಿಲಾಸಿ ದೃಶ್ಯಗಳನ್ನ ವಿಡಿಯೋದಲ್ಲಿ ಕಾಣಬಹುದು. ಇಡೀ ನಗರವನ್ನ ಟ್ರಂಪ್ ಆವರಿಸಿಕೊಂಡಂತೆ ತೋರಿಸಲಾಗಿತ್ತು. ಈ ಎಐ ವಿಡಿಯೋದಲ್ಲಿ ಉದ್ಯಮಿ ಮತ್ತು ಟ್ರಂಪ್ ಸರ್ಕಾರದ ಹಿರಿಯ ಸಲಹೆಗಾರ ಎಲಾನ್ ಮಸ್ಕ್ ಭೋಜನ ಸವಿಯುತ್ತಾ ನಗುವ ದೃಶ್ಯ ಕಾಣಿಸುತ್ತದೆ. ಟ್ರಂಪ್ ಗಾಜಾ ನಗರದ ಮೇಲೆ ಆಕಾಶದಿಂದ ದುಡ್ಡು ಸುರಿಯುವಂತೆಯೂ ತೋರಿಸಲಾಗಿತ್ತು. ವಿಡಿಯೋದಲ್ಲಿ ಸೂರ್ಯ ಪ್ರಕಾಶಿಸುತ್ತಿದ್ದು ಸುತ್ತಮುತ್ತಲಿನ ಜನರು, ಬೆಲ್ಲಿ ಡ್ಯಾನ್ಸರ್ಗಳು ಸಂತೋಷದಿಂದ ನೃತ್ಯ ಮಾಡುತ್ತಿರುವ ದೃಶ್ಯಗಳು ಕಾಣಿಸಿಕೊಳ್ಳುತ್ತವೆ. ಟ್ರಂಪ್ ಹಾಗೂ ನೆತನ್ಯಾಹು ಬೀಚ್ ಬದಿ ಅರೆನಗ್ನರಾಗಿ ಆರಾಮವಾಗಿ ಕುಳಿತಿರುವ ದೃಶ್ಯವೂ ಇತ್ತು. ಇದಕ್ಕೆ ಪ್ರತಿಯಾಗಿ ಫೆಲಸ್ತೀನಿಯರು ಒಂದು ಎಐ ವಿಡಿಯೋ ಹಂಚಿಕೊಂಡಿದ್ದಾರೆ. ಟ್ರಂಪ್ನ ವಿಡಿಯೋ ಶೈಲಿಯನ್ನೇ ಅನುಸರಿಸಿ ಈ ವಿಡಿಯೋ ಗಾಜಾ 2025 ವಾಟ್ ನೆಕ್ಸ್ಟ್ ಎಂಬ ಉಲ್ಲೇಖದೊಂದಿಗೆ ಪ್ರಾರಂಭವಾಗುತ್ತದೆ. ಆದರೆ ಇದರಲ್ಲಿ ಗಾಜಾದ ಅವಶೇಷಗಳ ನಡುವೆ ಹಮಾಸ್ನ ಅಲ್ ಖಸ್ಸಾಮ್ ಬ್ರಿಗೇಡ್ನ ಸದಸ್ಯನಿಗೆ ಪುಟ್ಟ ಮಗುವೊಂದು ಹೂ ನೀಡುವ ದೃಶ್ಯವಿದೆ. ನಂತರ ಇಸ್ರೇಲ್ ಹಮಾಸ್ ಯುದ್ಧ ವಿರಾಮ ಒಪ್ಪಂದದ ನಂತರ ಉತ್ತರ ಗಾಜಾಕ್ಕೆ ಮರಳುತ್ತಿರುವ ಫೆಲಸ್ತೀನಿಯನ್ ಜನತೆಯನ್ನ ಹೋಲುವ ದೃಶ್ಯವೊಂದನ್ನು ತೋರಿಸಲಾಗಿದೆ. ಈ ವಿಡಿಯೋದಲ್ಲಿ ಸಮೃದ್ಧ ಫೆಲಸ್ತೀನಿ ಪರಂಪರೆ, ಮಸೀದಿಗಳು, ಎತ್ತರದ ಕಟ್ಟಡಗಳು ಮತ್ತು ಸಮುದ್ರ ತೀರದಲ್ಲಿ ಪಾರಂಪರಿಕ ದಬ್ಕೆ ನೃತ್ಯ ಮಾಡುವ ಯುವಕರನ್ನ ತೋರಿಸಲಾಗಿದ್ದು, ಇದು ಟ್ರಂಪ್ನ ವಿಡಿಯೋದಲ್ಲಿದ್ದ ಬೆಲ್ಲಿ ಡ್ಯಾನ್ಸರ್ಗಳ ದೃಶ್ಯಕ್ಕೆ ಪ್ರತಿಯಾಗಿದೆ. ಅಲ್ಲದೆ ಟ್ರಂಪ್ನ ವಿಡಿಯೋದಲ್ಲಿ ಟ್ರಂಪ್ ಬಲೂನ್ ಹಿಡಿದಿದ್ದ ಬಾಲಕನಿಗೆ ಪ್ರತಿಯಾಗಿ ಈ ವಿಡಿಯೋದಲ್ಲಿ ಐ ಲವ್ ಗಾಜಾ ಬಲೂನ್ ಹಿಡಿದ ಫೆಲಸ್ತೀನಿ ಮಗುವೊಂದು ಕಾಣಿಸುತ್ತದೆ. ಹಿನ್ನೆಲೆಯಲ್ಲಿ ಗಾಜಾ ಈಸ್ ಅವರ್ಸ್, ನೋ ಮ್ಯಾಟರ್ ಹೂ, ನೋ ಮ್ಯಾಟರ್ ಹೌ, ವಿ ಸ್ಟ್ಯಾಂಡ್ ಅನ್ಶೇಕನ್, ವಿ ಆರ್ ಹಿಯರ್, ವಿ ವಿಲ್ ರಿಮೈನ್, ಗಾಜಾ ರೈಸಸ್ ಥ್ರೂ ದ ಪೈನ್. ಅಂದರೆ ಗಾಜಾ ನಮ್ಮದು, ಯಾರೇ ಆಗಿರಲಿ, ಹೇಗೆ ಆಗಿರಲಿ, ನಾವು ಅಚಲವಾಗಿ ನಿಲ್ಲುತ್ತೇವೆ, ನಾವು ಇಲ್ಲಿದ್ದೇವೆ, ನಾವು ಇಲ್ಲಿಯೇ ಉಳಿಯುತ್ತೇವೆ, ಗಾಜಾ ನೋವನ್ನ ಸಹಿಸಿ ಮೇಲೇರುತ್ತದೆ ಎಂಬ ಹಾಡು ಕೇಳಿಸುತ್ತದೆ. ವಿಡಿಯೋದಲ್ಲಿ ಟ್ರಂಪ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಹೀನಾಯ ಸ್ಥಿತಿಯಲ್ಲಿರುವಂತೆ ತೋರಿಸಲಾಗಿದೆ. ಟ್ರಂಪ್ ಮತ್ತು ನೆತನ್ಯಾಹು ಜೈಲು ಸಮವಸ್ತ್ರ ಧರಿಸಿಕೊಂಡು ಗೋಗರೆಯುತ್ತಿರುವ ದೃಶ್ಯವಿದ್ದರೆ, ಮಸ್ಕ್ ಷೇರು ಮಾರುಕಟ್ಟೆ ಕುಸಿತದಿಂದ ಸಂಕಟಗೊಂಡಂತೆ ಕಾಣುತ್ತಾರೆ. ವಿಡಿಯೋದ ಕೊನೆಯ ದೃಶ್ಯದಲ್ಲಿ ಗಾಜಾ ನಗರವೊಂದರ ಮಧ್ಯದಲ್ಲಿ ಫೆಲಸ್ತೀನಿ ಧ್ವಜ ಕಾಣುತ್ತಿದೆ. ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದ್ದು, ಹಲವರು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದು ಅದ್ಭುತ, ಖಂಡಿತ ಗಾಜಾಕ್ಕೆ ಭೇಟಿ ನೀಡುತ್ತೇನೆ ಎಂದು ಒಬ್ಬರು ಪ್ರತಿಕ್ರಿಯಿಸಿದ್ದಾರೆ. ನರಮೇಧದಲ್ಲಿ ತಮ್ಮ ಹಲವಾರು ಪೀಳಿಗೆಗಳನ್ನು ಕಳೆದುಕೊಂಡಿದ್ದರೂ
ಯುವ ಫೆಲಸ್ತೀನಿಯರು ಟ್ರಂಪ್ನ ಎಐ ವಿಡಿಯೋಗಳಿಗೆ ತಕ್ಕ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಮತ್ತೊಬ್ಬರು ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.